Good morning, welcome back my dear students. Now I am going to start with equations of motion. So in my previous video I already explained what is acceleration, what is retardation, what is negative acceleration, and also what is the VT graph for acceleration for all these accelerations, and what is XT graph for the accelerations. So ಇವನ್ನೆಲ್ಲ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. XT ಗ್ರಾಫ್ ಆಯಿತು, VT ಗ್ರಾಫ್ ಆಯಿತು, ಆಕ್ಸಿಲರೇಷನ್ ಆಯಿತು, VT ಗ್ರಾಫಿನ ಇಂಪಾರ್ಟೆನ್ಸ್ ಆಯಿತು. VT ಗ್ರಾಫಿನ ಇಂಪಾರ್ಟೆನ್ಸ್ ಹೇಳ್ಬೇಕಾದ್ರೆ ನಾನು ಹೇಳಿದ್ದೆ ಈಕ್ವೇಷನ್ಸ್ ಆಫ್ ಮೋಷನ್ ಅನ್ನು ಡಿರೈವ್ ಮಾಡ್ಬೋದು ಅಂತ. ಆಲ್ರೆಡಿ ಒಂದು ಈಕ್ವೇಷನ್ ಅನ್ನು ಡಿರೈವ್ ಮಾಡಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ V is equal to V0 plus AT, where V is final velocity or velocity after t second, V0 is initial velocity, A is acceleration. Acceleration ಈ ಚಾಪ್ಟರ್ ನಲ್ಲಿ ಅಥವಾ ಇನ್ನು ಮುಂದೆ ಬರೋ ಎಲ್ಲ ಚಾಪ್ಟರ್ ನಲ್ಲೂ ಕೂಡ ಕಾನ್ಸ್ಟೆಂಟ್ ಅಂತ ತಗೋತೀವಿ. ಸೊ ಇಟ್ ಈಸ್ ಓನ್ಲಿ ಫಾರ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್, ನಾಟ್ ಫಾರ್ ವೇರಿಯಬಲ್ ಆಕ್ಸಿಲರೇಷನ್. ಸೊ ಫಸ್ಟ್ ಈಕ್ವೇಷನ್ ಆಗಿದೆ. ನೌ ಲೆಟ್ us ಮೂವ್ ಆನ್ ಟು ದ ಸೆಕೆಂಡ್ ಈಕ್ವೇಷನ್, ದಟ್ ಈಸ್ ಟು ಡಿರೈವ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಬಾಡಿ ಇನ್ t second, that is S is equal to ut ಅಥವಾ V0 t. Okay, for time being I take it as V0 only. ಆಮೇಲೆ ಅದನ್ನ u ಅಂತ ಚೇಂಜ್ ಮಾಡ್ಕೊಡ್ತೀನಿ. V0 t plus half AT square. ಇದು ಸೆಕೆಂಡ್ ಈಕ್ವೇಷನ್. This also we can derive from a VT graph. Now let us consider one VT graph. So look at this VT graph. Okay, this is time axis, this is distance axis, that is velocity axis, that is V. This is V. Okay, consider a body moving with some initial velocity V0. So ಇದನ್ನ ಆರಿಜಿನ್ ಅಂತ ತಗೋತೀನಿ. ಇನಿಷಿಯಲ್ ವೆಲಾಸಿಟಿ ಆಲ್ರೆಡಿ ಇದೆ V0 ಅಂತ. ಈಗ ಹೀಗೆ ದಿಸ್ ಇಸ್ ದ VT ಗ್ರಾಫ್. ಅಂದ್ರೆ the body is moving with constant acceleration. So as I told in my previous video, if the graph is like this, it represents constant acceleration. Okay, point A represents initial velocity, point B represents its velocity after some time, that is say t second. Okay, so I call this as V, this as V, and now from here you draw a perpendicular that gives you the time factor t. Okay, I call this as okay, this is t. I call this as say d ಅಂತ ಕರೆಯೋಣ. ಈಗ ಇದು ದಿಸ್ ಈಸ್ ಆಕ್ಚುಲಿ VT ಗ್ರಾಫ್. ಇಲ್ಲಿದೆಯಲ್ಲ, ದಿಸ್ ಈಸ್ VT ಗ್ರಾಫ್. ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಈಸ್ VT ಗ್ರಾಫ್. ಆಯ್ತಾ? ಈಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಏರಿಯಾ ಅಂಡರ್ ದಿ ಕರ್ವ್ ಗಿವ್ಸ್ ಯು ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ. ಏರಿಯಾ ಅಂಡರ್ ದಿ ಕರ್ವ್ ಅಂದ್ರೆ ಈ ಕರ್ವಿನ ಕೆಳಗಡೆ ಇರ್ತಕ್ಕಂಥ ಇದು ಫುಲ್ ಏರಿಯಾ. ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದು ಫುಲ್ ಏರಿಯಾ. ಸೊ ದಿಸ್ area if you calculate, that gives you distance traveled. So S is equal to area under the curve. ನೋಡಿ, ಈ ಏರಿಯಾ ನೋಡೋದಕ್ಕೆ ಅಂದ್ರೆ ಈ ಶೇಪ್ ನೋಡೋದಕ್ಕೆ ಒಂದು ಟ್ರಪೀಜಿಯಂ ತರ ಕಾಣಿಸ್ತಾ ಇದೆ. ಆಯ್ತಾ? ಸೊ ಇದನ್ನ ನಾನು ಟ್ರಪೀಜಿಯಂ ಏರಿಯಾ ಕಂಡುಹಿಡಿಬೇಕು. ಟ್ರಪೀಜಿಯಂ ಏರಿಯಾ ಕಂಡುಹಿಡಿಯೋದು ನಿಮಗೆ ಫಾರ್ಮುಲಾ ಗೊತ್ತಿದೆ. ಆಯ್ತಾ? ಆ ಫಾರ್ಮುಲಾನಾದ್ರೂ ಯೂಸ್ ಮಾಡಿ, ಅಥವಾ ಇದನ್ನ ಎರಡು ಭಾಗ ಮಾಡ್ಕೊಳ್ಳಿ. ಇಲ್ಲೊಂದು ಲೈನ್ ಎಳೆದ್ಬಿಡಿ. ಇಲ್ಲೊಂದು ಲೈನ್ ಎಳೆದಾಗ ಏನಾಗುತ್ತೆ, ಒಂದು ಟ್ರಯಾಂಗಲ್ ಫಾರಮ್ ಆಯ್ತು, ಇನ್ನೊಂದು ರೆಕ್ಟ್ಯಾಂಗಲ್ ಫಾರಮ್ ಆಯ್ತು. ಈಗ ಸದ್ಯಕ್ಕೆ ಇದನ್ನ ಸಿ ಅಂತ ಕರಿತೀನಿ. ಅವಾಗ ABC ಅನ್ನೋದು ಒಂದು ಟ್ರಯಾಂಗಲ್ ಆಯ್ತು, ACDO ಅನ್ನೋದು ಒಂದು ರೆಕ್ಟ್ಯಾಂಗಲ್ ಆಯ್ತು. ಆಯ್ತಾ? ಅವಾಗ S is equal to ಏರಿಯಾ ಆಫ್ ABC plus area of ACDO. ಗೊತ್ತಾಗ್ತಾ ಇದೆಯಾ? ಸೊ ಏರಿಯಾ ಆಫ್ ABC ಟ್ರಯಾಂಗಲ್ ನಲ್ಲಿ ಏರಿಯಾ ಫಾರ್ಮುಲಾ ಬಂದ್ಬಿಟ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದ್ರೆ AC ಇಂಟು ಹೈಟ್ ಅಂದ್ರೆ BC ಇಂಟು BC. ಆಯ್ತಾ? ಇದು ಟ್ರಯಾಂಗಲಿನ ಏರಿಯಾ ಆಯಿತು. ಪ್ಲಸ್ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್, ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್. ನಿಮಗೆಲ್ಲ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ರೆಕ್ಟ್ಯಾಂಗಲ್ನ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಅಂತ, ದಟ್ ಈಸ್ OD ಇಂಟು CD. ಅರ್ಥ ಆಯ್ತಾ? ಸೊ ಇಲ್ಲಿ ಈಕ್ವೇಶನ್ ರೆಡಿ ಇದೆ. ಏರಿಯಾ ಫಾರ್ಮುಲಾ ಹಾಕಿದ್ದೀನಿ ಯಾವುದಕ್ಕೆ, ಈ ಟ್ರಯಾಂಗಲ್ಗೆ ಮತ್ತೆ ಈ ರೆಕ್ಟ್ಯಾಂಗಲ್ಗೆ. ಈಗ ಮತ್ತೆ ವಾಪಸ್ ಡಯಾಗ್ರಾಮಿಗೆ ಬರೋಣ. ಡಯಾಗ್ರಾಮಲ್ಲಿ ನೋಡಿ OD represents, I write here, OD represents time. ODಗೆ ನಾವು T ಅಂತ ಹಾಕ್ಬೋದು. ಸರಿನಾ? BC ಬಂದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. BC is nothing but this can be calculated by measuring the total distance minus this distance. ಅಂದರೆ BC ಬಂದ್ಬಿಟ್ಟು ದಿಸ್ ಲೆಂತ್ ಮೈನಸ್ ದಿಸ್ ಲೆಂತ್. ದಿಸ್ ಲೆಂತ್ ಅಂದರೆ V
ಮೈನಸ್ ದಿಸ್ ಲೆಂತ್ ಅಂದರೆ ವಿ ನಾಟ್. ಗೊತ್ತಾಯ್ತಾ? ವಿ ನಾಟ್. ಇದನ್ನು ಪ್ರೀವಿಯಸ್ ಡಿರೈವೇಷನಲ್ಲೂ ಯೂಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನು ನಮಗೆ ಬೇಕಾಗಿರೋದು ಯಾವುದು? ಸಿ ಡಿ. ಯಾಕಂದರೆ ಇಲ್ಲಿರೋ ಟರ್ಮ್ಗಳು ಎ ಸಿ ಆಯಿತು, ಎ ಸಿ ಈಸ್ ನಥಿಂಗ್ ಬಟ್ ಓ ಡಿ. ಬಿ ಸಿ ಆಯಿತು, ಓಕೆ, ಎ ಸಿ ಈಸ್ ನಥಿಂಗ್ ಬಟ್ ಓ ಡಿ. ಎ ಸಿ ಆಯಿತು, ಬಿ ಸಿ ಆಯಿತು. ಇನ್ನು ನಮಗೆ ಬೇಕಾಗಿರೋದು ಇನ್ಯಾವುದು? ಸಿ ಡಿ. ಸಿ ಡಿ ಅಥವಾ ಎ ಒ. ನೋಡಿ, ಸಿ ಡಿ ಅಂದರೂ ಒಂದೇ, ಸಿ ಡಿ ಅಂದರೂ ಒಂದೇ, ಎ ಒ ಅಂದರೂ ಒಂದೇ. ಆಯಿತಾ? ಎ ಒ ದಟ್ ಈಸ್ ನಥಿಂಗ್ ಬಟ್ ಸಿ ಡಿ, ದಟ್ ಈಸ್ ನಥಿಂಗ್ ಬಟ್ ವಿ ನಾಟ್. ದಿಸ್ ಈಸ್ ವಿ ನಾಟ್. ವಿ ನಾಟ್. ಇಷ್ಟು ರೆಡಿ ಆಯಿತಾ? ಸೊ ಈ ಡೇಟಾನ ತಗೊಂಡ್ಬಂದು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ? ಇಷ್ಟು ಡೇಟಾನ ನಾನು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮಾಡಿದಾಗ ಏನಾಗುತ್ತೆ? ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಸಿ. ಎ ಸಿ ಅಂತಂದರೆ ಟಿ ಆಯಿತಾ, ಇಂಟು ಬಿ ಸಿ ಅಂದರೆ ವಿ ಮೈನಸ್ ವಿ ನಾಟ್. ಸರಿನಾ? ವಿ ಮೈನಸ್ ವಿ ನಾಟ್ ಪ್ಲಸ್ ಓ ಡಿ ಅಂದರೆ ಟಿ ಇಂಟು ಸಿ ಡಿ ಅಂದರೆ ವಿ ನಾಟ್. ಫಾಲೋ ಕೇರ್ಫುಲಿ. ಈಗ ಮತ್ತೆ ಇಲ್ಲಿಗೆ ಬರೋಣ. ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಟಿ. ಇಂದಿನ ವಿಡಿಯೋದಲ್ಲಿ ನಾನು ಈ ಈಕ್ವೇಷನನ್ನು ಡಿರೈವ್ ಮಾಡಿದ್ದೆ, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಅಂತ. ಅಂದರೆ ಈ ವಿ ಈಕ್ವಲ್ಸ್ ವಿ ನಾಟ್ ಪ್ಲಸ್ ಎ ಟಿ ಫಾರ್ಮುಲಾ ಈಗ ಯೂಸ್ ಮಾಡ್ಕೋತೀನಿ. ಈ ಜಾಗಕ್ಕೆ ವಿ ನಾಟ್ ಪ್ಲಸ್ ಎ ಟಿ ಹಾಕಿದೆ, ವಿ ಜಾಗಕ್ಕೆ ಮೈನಸ್ ವಿ ನಾಟ್ ಆಸ್ ಇಟ್ ಈಸ್ ಇಟ್ಕೊಂಡೆ, ಪ್ಲಸ್ ವಿ ನಾಟ್ ಇಂಟು ಟಿ. ಐ ಹೋಪ್ ಯು ಆರ್ ಫಾಲೋಯಿಂಗ್. ಇಲ್ಲೇನು ಮಾಡಿದೆ? ಈ ವಿ ಜಾಗಕ್ಕೆ ಈ ಈಕ್ವೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ವಿ ಜಾಗಕ್ಕೆ ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಈಗ ಪ್ಲಸ್ ವಿ ನಾಟ್ ಮೈನಸ್ ವಿ ನಾಟ್ ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಟಿ ಇಂಟು ಟಿ, ಎ ಟಿ ಸ್ಕ್ವಯರ್ ಪ್ಲಸ್ ವಿ ನಾಟ್ ಇಂಟು ಟಿ. ಇದನ್ನೇ ಉಲ್ಟಾ ಮಾಡಿ ಬರಿತೀನಿ. ದಟ್ ಈಸ್ ಎಸ್ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್. ದಿಸ್ ಈಸ್ ದ ಈಕ್ವೇಷನ್ for displacement v naught into t plus half at square. This is the equation for displacement in terms of initial velocity, acceleration and time. ಬಹಳ ಸಿಂಪಲ್. ಏನು ಮಾಡಿದೆ? ನಾನು ಒಂದು ವಿ ಟಿ ಗ್ರಾಫನ್ನು ತಗೊಂಡೆ, ಅದರ ಏರಿಯಾ ಕಂಡಿಡಿದೆ ಅಷ್ಟೇ. ಏರಿಯಾ ಕಂಡಿಡಬೇಕಾದ್ರೆ ಇದನ್ನು ನೀವು ಟ್ರಪೀಜಿಯಂ ಅಂತ ಕೂಡ ಮಾಡ್ಬೋದು. ಟ್ರಪೀಜಿಯಂ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಸಮ್ ಆಫ್ ದಿ ಆಪೋಸಿಟ್ ಅಂದರೆ ಪ್ಯಾರಲಲ್ ಸೈಡ್ಸ್. ಅದು ಕೂಡ ಮಾಡ್ಬೋದು. ಅದನ್ನು ಮಾಡಿದ್ದು ಇದೇ ಈಕ್ವೇಷನ್ನೇ ಬರುತ್ತೆ ನಿಮಗೆ. ಯು ವಿಲ್ ಎಂಡ್ ಅಪ್ ವಿತ್ ದ ಸೇಮ್ ಈಕ್ವೇಷನ್. ಓಕೆ, ಎಸ್ ಈಸ್ ಈಕ್ವಲ್ ಟು ವಿ ನಾಟ್ ಟಿ ಇನ್ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಬಂತು. ಇಲ್ಲಿ ಎಸ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನಾನು ಏನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ ಅಂದರೆ ದ ಬಾಡಿ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಪೊಸಿಷನ್ ಅಂತ. ಬೈ ಚಾನ್ಸ್ ದ ಬಾಡಿ ಆಲ್ರೆಡಿ ಕವರ್ಡ್ ಸಮ್ ಪೊಸಿಷನ್, ಒಂದು ಚೂರು ಮುಂದಕ್ಕೆ ಹೋಗಿದೆಯಪ್ಪ, ಅಲ್ಲಿಂದ ಮುಂದಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅರ್ಥ ಆಯ್ತಾ? ಅಂದರೆ ಆಲ್ರೆಡಿ ಸಮ್ ಇನಿಷಿಯಲ್ ಪೊಸಿಷನ್ ಇದೆ, ಒಂಚೂರು ಹೋಗಿದೆ, ಅಲ್ಲಿಂದ ನೀನು ಶುರು ಮಾಡ್ಕೊಂಡಿದೆಯಾ ಕ್ಯಾಲ್ಕುಲೇಷನನ್ನು. ಲೆಟ್ ಅಸ್ ಸೇ ಎಕ್ಸ್ ನಾಟ್ ಡಿಸ್ಟೆನ್ಸ್ ದೂರ ಹೋಗಿದೆ, ಆಮೇಲೆ ನೀನು ಕ್ಯಾಲ್ಕುಲೇಷನ್ ಶುರು ಮಾಡ್ಕೊತೀಯ. ಅವಾಗ ಈ ಫಾರ್ಮುಲಾ ಏನಾಗುತ್ತೆ? ಎಸ್ ಇಸ್ ಈಕ್ವಲ್ ಟು ಎಸ್ ನಾಟ್ ಅಥವಾ ಎಕ್ಸ್ ನಾಟ್ ಪ್ಲಸ್ ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಆಗುತ್ತೆ. ಓಕೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತವೆ. ಸೊ ಎಸ್ ಇಸ್ ಈಕ್ವಲ್ ಟು ಎಸ್ ನಾಟ್ ಪ್ಲಸ್ ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದು ಎಸ್ ನಾಟ್ ಬಂದು ಇನಿಷಿಯಲ್ ಪೊಸಿಷನ್, ಆಲ್ರೆಡಿ ಒಂದು ಚೂರು ಕವರ್ ಆಗಿದೆ ಅಂತ ಅರ್ಥ. ಐ ಹೋಪ್ ಯು ಫಾಲೋ ದಿಸ್ ಡಿರೈವೇಷನ್. ಈಗ ಎರಡು ಈಕ್ವೇಷನ್ ಆಯಿತು, ಮೊದಲನೇದು ಎರಡನೇದು. ಈಗ ಮೂರನೇ ಈಕ್ವೇಷನ್ಗೆ ಬರೋಣ. ಥರ್ಡ್ ಈಕ್ವೇಷನ್ ಬಂದು ಟು ಡಿರೈವ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ. ಆಯಿತಾ? ಈ ಈಕ್ವೇಷನನ್ನು ಡಿರೈವ್ ಮಾಡೋಣ. ನೋಡಿ, ನಾನು ಇಲ್ಲಿ ವಿ ಅಂದರೆ ಫೈನಲ್ ವೆಲಾಸಿಟಿ, ಯು ಅಂದರೆ ಇನಿಷಿಯಲ್ ವೆಲಾಸಿಟಿ ಅಂತ ತೊಗೊಂಡಿದ್ದೀನಿ. ವಿ ನಾಟ್ ಕೂಡ ತಗೋಬೋದು, ವಿ ನಾಟ್ ಸ್ಕ್ವೇರ್ ಅಂತ ಬರಿಬೋದು. ಆ್ಯಕ್ಚುಲಿ NCERT ಬುಕ್ಕಲ್ಲಿ ವಿ ನಾಟೇ ತೊಗೊಂಡಿರೋದು. ಬಟ್ ಸುಮಾರು ಕಡೆ ಸುಮಾರು ಬುಕ್ಗಳಲ್ಲಿ ಸುಮಾರು ಎಕ್ಸಾಂಪಲ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸನ್ನು ನೋಡಿ ಯು ಅಂತ ಕೂಡ ತೊಗೊಂಡಿರ್ತಾರೆ. ಹಾಗಾಗಿ ನಾನು ಈಗ ಇನಿಷಿಯಲ್ ವೆಲಾಸಿಟಿನ ವಿ ನಾಟಿಂದ ಯುಗೆ ಸ್ವಿಚ್ ಓವರ್ ಹಾಕ್ತಾ ಇದ್ದೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದು ವಿ ನಾಟೇನೆ, ವಿ ನಾಟ್ ಸ್ಕ್ವೇರೇ ಬರೀಬೇಕು. ಆಯಿತಾ? ವಿ ನಾಟ್ ಸ್ಕ್ವೇರ್
ಸ್ಕ್ವೇರ್ ಅಂತ ಬರೋ ಸ್ವಲ್ಪ ಜಾಸ್ತಿ ಆಗುತ್ತೆ ರೈಟಿಂಗ್ ಪ್ರೋಸೆಸ್ ಅಂತ ಹೇಳಿಬಿಟ್ಟು ನಾನು ಇಷ್ಟನ್ನು ಬರೆದಿದ್ದೀನಿ ಆಯಿತಾ. ಸೊ ಇಷ್ಟಕ್ಕೆ ನಿಲ್ಲಿಸಿದ್ದೀನಿ. ಏನು ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ. ಸೊ ಯು ಸ್ಕ್ವೇರ್ ಬಂದು ಇನಿಷಿಯಲ್ ವೆಲಾಸಿಟಿ, ವಿ ಸ್ಕ್ವೇರ್ ಬಂದು ಫೈನಲ್ ವೆಲಾಸಿಟಿ, ಎ ಬಂದು ಆಕ್ಸಿಲರೇಷನ್, ಎಸ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಬನ್ನಿ ಇವಾಗ ಇದನ್ನು ಡಿರೈವ್ ಮಾಡೋಣ. ಯಾವ ಥರ ಡಿರೈವ್ ಮಾಡೋದು ನೋಡಿ. ಈ ಎಲ್ಲ ಡಿರೈವೇಷನ್ಸಲ್ಲೂ ಕೂಡ ನಾನು ಏನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ ಅಂದರೆ ಆಕ್ಸಿಲರೇಷನ್ ಈಸ್ ಕಾನ್ಸ್ಟೆಂಟ್, ವೆಲಾಸಿಟಿ ಈಸ್ ಆವರೇಜ್ ವೆಲಾಸಿಟಿ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆವರೇಜ್ ವೆಲಾಸಿಟಿ ಅಂದರೆ ಏನು, ವೇರಿಯಬಲ್ ವೆಲಾಸಿಟಿ ಅಂದರೆ ಏನು, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದರೆ ಏನು, ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಏನು ಅಂತ. ಯೂನಿಫಾರ್ಮ್ ವೆಲಾಸಿಟಿ ತಗೊಳ್ಳಂಗೇ ಇಲ್ಲ. ಯಾಕೆ ಸರ್ ತಗೊಳ್ಳಂಗಿಲ್ಲ? ಯಾಕಪ್ಪ ಅಂದರೆ ಯೂನಿಫಾರ್ಮ್ ವೆಲಾಸಿಟಿ ಆಯಿತು ಅಂದರೆ ಆಕ್ಸಿಲರೇಷನ್ 0 ಆಗಿಬಿಡುತ್ತೆ. ಸೊ ನಮ್ಮ ಡಿಸ್ಕಷನಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಇಲ್ಲ, ನಮ್ಮ ಡಿಸ್ಕಷನಲ್ಲಿ ಇರೋದೇ ಆವರೇಜ್ ವೆಲಾಸಿಟಿ. ಸೊ ಆವರೇಜ್ ವೆಲಾಸಿಟಿನ ನಾನೇನು ಮಾಡ್ತೀನಿ, ಈ ಥರ ಬರಿತೀನಿ. ಆಮೇಲೆ ನಿಮಗೆಲ್ಲ ಗೊತ್ತಿದೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಅಂತ. ಅಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಬಂದ್ಬಿಟ್ಟು ವೆಲಾಸಿಟಿ ಇಂಟು ಟೈಮ್ ಟೇಕನ್ ಆಗುತ್ತೆ ಅಲ್ವಾ? ಎಸ್ ಆಗುತ್ತೆ. ಆ ಬೇಸಿಸ್ ಮೇಲೆ ಇದನ್ನು ನಾನೇನು ಮಾಡ್ತೀನಿ, ವಿ ಬಾರ್ ಓಕೆ ವೆಲಾಸಿಟಿ ಓಕೆ ಎಸ್ ಬೈ ಟಿ ಬರೀಬೇಕು. ಒಂದು ಸ್ಟೆಪ್ಸ್ ಜಂಪ್ ಮಾಡ್ಬಿಡ್ತೀವಿ. ವಿ ಬಾರ್ ಇಸ್ ಈಕ್ವಲ್ ಓಕೆ ಬರೆದ್ಬಿಡ್ತೀನಿ ಎಸ್ ಬೈ ಟಿ ಆರ್ ಎಸ್ ಇಸ್ ಈಕ್ವಲ್ ಟು ವಿ ಬಾರ್ ಇಂಟು ಟಿ. ವಿ ಬಾರ್ ಇಂಟು ಟಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 1. ಎಸ್ is equal to v bar into t, where v bar is the average velocity, t is the time taken. Sir, average velocity ಅಂದರೆ ಏನು ಸರ್? average velocity ಅಂತಂದರೆ it is the average of 2 values or 3 values or 4 values of a given quantity. ಇಲ್ಲಿ ನಮ್ಮ ವೆಲಾಸಿಟಿ ಬಂದು ಇಟ್ ಈಸ್ ಹ್ಯಾವಿಂಗ್ 2 ವ್ಯಾಲ್ಯೂಸ್, ಒಂದು ಫೈನಲ್ ವೆಲಾಸಿಟಿ, ಇನ್ನೊಂದು ಇನಿಷಿಯಲ್ ವೆಲಾಸಿಟಿ. ಸೊ ಇವೆರಡರ ಆವ್ರೇಜ್ ತಗೋಬೇಕು. ಹೆಂಗೆ ತಗೊಳ್ಳೋದು? ವಿ ಬಾರ್ ದಟ್ ಈಸ್ ನಥಿಂಗ್ ಬಟ್ ಫೈನಲ್ ವೆಲಾಸಿಟಿ ಪ್ಲಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ಅದು ಆವ್ರೇಜ್ ವೆಲಾಸಿಟಿ ಆಗುತ್ತೆ. ಆ್ಯಂಡ್ ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಆಯಿತಾ? ಸೊ ಇಲ್ಲೊಂದು ಲೈನ್ ಹಾಕೊಂಡ್ಬಿಡ್ತೀನಿ. I call this as equation number 2. Okay, next ನಿಮಗೆ ಟೈಮ್ ಇಲ್ಲಿದೆಯಲ್ಲ, ಟೈಮನ್ನು ನಾನು ಆಕ್ಸಿಲರೇಷನಲ್ಲಿ ರೀಪ್ಲೇಸ್ ಮಾಡಬೇಕು. ಹೆಂಗೆ? ಬೆಟರ್ ಯು ರೀಕಾಲ್ ದಿ ಆಕ್ಸಿಲರೇಷನ್ ಫಾರ್ಮುಲಾ. Acceleration is equal to v minus v naught. In the previous video I derived. ಇವತ್ತೇನು ಮಾಡಿದ್ದೀನಿ, v naught ಜಾಗಕ್ಕೆ u ಅನ್ನು ತಂದು ಕೂಡಿಸ್ಬಿಟ್ಟಿದ್ದೀನಿ. ಡಿವೈಡೆಡ್ ಬೈ ಟಿ ಆಗುತ್ತೆ ಅಲ್ವೇನ್ರಪ್ಪ? ಎಸ್ ಸರ್. ಅಲ್ಲಿಗೆ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಆಗುತ್ತೆ. ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 3. ನೋಡಿ ಇವಾಗ ನಮ್ಮ ಹತ್ರ 3 ಈಕ್ವೇಷನ್ ಇದೆ. ಈಕ್ವೇಷನ್ 1 ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್, ಈಕ್ವೇಷನ್ 2 ದಟ್ ಈಸ್ ಆವರೇಜ್ ವೆಲಾಸಿಟಿ, ಈಕ್ವೇಷನ್ 3 ದಟ್ ಈಸ್ ಟೈಮ್ ಟೇಕನ್. ಈಗ ಈಕ್ವೇಷನ್ 2 ಮತ್ತು 3 ಅನ್ನು ತಂದು ಈಕ್ವೇಷನ್ 1 ನಲ್ಲಿ ಹಾಕಿ. ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಆ್ಯಂಡ್ 3 ಇನ್ ಈಕ್ವೇಷನ್ 1 ಹಾಕೋಣ. ಏನಾಗುತ್ತೆ? ವಿ ಗೆಟ್ ಎಸ್ ಇಸ್ ಈಕ್ವಲ್ ಟು ವಿ ಬಾರ್ ಅಂದರೆ ವಿ ಪ್ಲಸ್ ಯು ಡಿವೈಡೆಡ್ ಬೈ 2 ಇಂಟು ಟಿ. ಟಿ ಈಸ್ ವಿ ಮೈನಸ್ ಯು ಡಿವೈಡೆಡ್ ಬೈ ಎ. ಇಲ್ಲೇ ಇದೆಯಲ್ಲ ಫಾರ್ಮುಲಾ, ಅಷ್ಟೇ ಮುಗಿದೋಯ್ತು, ಆಲ್ಮೋಸ್ಟ್ ಮುಗಿದಾಗೆ ಕೆಲಸ. ದಟ್ ಈಸ್ ಎಸ್ ಈಸ್ ಈಕ್ವಲ್ ಟು ಇದು ನೋಡೋಕ್ಕೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಥರ ಇಲ್ವಾ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಗೊತ್ತಲ್ಲ ನಿಮಗೆ? ಎಸ್ ಇಟ್ ಈಸ್ ನಥಿಂಗ್ ಬಟ್ ಎಸ್ ಯು ಆರ್ ಕರೆಕ್ಟ್, ಇಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆ ಲೆಕ್ಕಾಚಾರಕ್ಕೆ ಇದು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಆಯಿತು. ಡಿವೈಡೆಡ್ ಬೈ 2a ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2as is equal to v square minus u square, ಅಥವಾ u square ಅನ್ನು ಈ ಕಡೆ ಕಳಿಸಿ, ಅಲ್ಲಿಗೆ v square is equal to 2as plus u square, ಅಥವಾ v square is equal to ಇಲ್ಲೇನು ಬರ್ದಿದ್ದೀನಿ ಆ ಫಾರ್ಮುಲಾ ಬಂದ್ಬಿಡ್ತು. ಅಂದರೆ ವಿ ಹ್ಯಾವ್ ಸಕ್ಸಸ್ಫುಲಿ ಡಿರೈವ್ಡ್ ದ ಥರ್ಡ್ ಈಕ್ವೇಷನ್ ಆಫ್ ಮೋಷನ್ ಫ್ರಮ್ ದಿ ವಿ ಟಿ ಗ್ರಾಫ್. ಸರ್ ವಿ ಟಿ ಗ್ರಾಫ್ ಎಲ್ಲಿ ಸರ್ ಯೂಸ್ ಮಾಡಿದೀವಪ್ಪ? ಎಲ್ಲಿ ಸರ್? ಆಕ್ಸಿಲರೇಷನ್ ಇದು ಎಲ್ಲಿಂದ ಬಂತು? ಇದು ವಿ ಟಿ ಗ್ರಾಫಿಂದ ತಾನೇ ಬಂದಿದ್ದು. ಎಲ್ಲಿ ಸರ್ ಬಂತು ಆಕ್ಸಿಲರೇಷನ್ ವಿ ಟಿ ಗ್ರಾಫಿಂದ? ಅಯ್ಯೋ, ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ ಆಕ್ಸಿಲರೇಷನನ್ನು ನಾನು ಹೆಂಗೆ ಡಿಫೈನ್ ಮಾಡಿದ್ದೀನಿ. ಇಟ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಅಂತ ತಾನೇ. ಸ್ಲೋಪಿಂದ ತಾನೇ ಆಕ್ಸಿಲರೇಷನ್ ಬಂತು. ಸ್ಲೋಪ್ ಎಲ್ಲಿಂದ ಬಂತು? ಎಸ್, ಇಟ್ ಈಸ್ ಫ್ರಮ್ ವಿ ಟಿ ಗ್ರಾಫ್. ದೇರ್ಫೋರ್ I have indirectly used VT graph in the derivation of this formula. So ಈ ತರ ನಾವು ಈಕ್ವೇಷನ್ಸ್ ಆಫ್ ಮೋಷನ್ ಅನ್ನು ಡಿರೈವ್ ಮಾಡಬಹುದು. ಈಕ್ವೇಷನ್ಸ್ ಡೆರಿವೇಷನ್ ತುಂಬಾ
ಇಂಪಾರ್ಟೆಂಟು, ಎಕ್ಸಾಮಲ್ಲೂ ಬರುತ್ತೆ, ದಯವಿಟ್ಟು ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಸರ್ ಈಗಾದ್ರೆ 3 ಈಕ್ವೇಷನ್ನ ಇಲ್ಲ ಇನ್ನೂ ಒಂದು 2 ಈಕ್ವೇಷನ್ ಇದ್ದಾವೆ, ಅವನ್ನ ಡಿರೈವ್ ಮಾಡೋದೇನು ಬೇಡ, ಹಾಗೆ ಡೈರೆಕ್ಟಾಗಿ ಬರೆದು ಬಿಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ಈಕ್ವೇಷನ್ ಬಂದು ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ. ಈ ಫಸ್ಟ್ ಈಕ್ವೇಷನ್ ಅಲ್ಲಿ ಡಿಸ್ಟೆನ್ಸ್ ಇಲ್ಲ, ಡಿಸ್ಟೆನ್ಸ್ ಈಸ್ ಮಿಸ್ಸಿಂಗ್. ಸೆಕೆಂಡ್ ಈಕ್ವೇಷನ್ ಅಲ್ಲಿ ಡಿಸ್ಟೆನ್ಸ್ ಇದೆ, ಇನಿಷಿಯಲ್ ವೆಲಾಸಿಟಿ ಇದೆ, ಆಕ್ಸಿಲರೇಷನ್ ಇದೆ. ಯಾವ್ದು ಮಿಸ್ ಆಗಿದೆ ಯೋಚನೆ ಮಾಡಿ. ಎಸ್, ಇಟ್ ಈಸ್ ಫೈನಲ್ ವೆಲಾಸಿಟಿ. ಹಾಗಾದ್ರೆ ಇಲ್ಲಿ ಏನು ನೋಡೋಣ, ಇಲ್ಲಿ ಏನಿದೆ, ಫೈನಲ್ ಇದೆ, ಇನಿಷಿಯಲ್ ಇದೆ, ಆಕ್ಸಿಲರೇಷನ್ ಇದೆ, ಡಿಸ್ಪ್ಲೇಸ್ಮೆಂಟ್ ಇದೆ. ಏನಿಲ್ಲ, ಯು ಆರ್ ಕರೆಕ್ಟ್, ಟೈಮ್ ಇಲ್ಲ. ಸೊ ನಮಗೆ ಈ 4 ಕ್ವಾಂಟಿಟಿಗಳು ಬಹಳ ಮುಖ್ಯ. ಯಾವ್ಯಾವುದು? ಟೈಮ್, ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್, ಆಕ್ಸಿಲರೇಷನ್ ಮತ್ತು ವೆಲಾಸಿಟಿ. ವೆಲಾಸಿಟಿನಲ್ಲಿ ಮತ್ತೆ 2 ಯಾವ್ಯಾವುದು? ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ. ಸೊ ಆ ಲೆಕ್ಕಾಚಾರಕ್ಕೆ ಬಂದರೆ ಫಸ್ಟ್ ಈಕ್ವೇಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಲ್ಲ, ಸೆಕೆಂಡ್ ಈಕ್ವೇಷನ್ ಅಲ್ಲಿ ಫೈನಲ್ ವೆಲಾಸಿಟಿ ಮಿಸ್ಸಿಂಗು, ಥರ್ಡ್ ಈಕ್ವೇಷನ್ ಅಲ್ಲಿ ಟೈಮ್ ಮಿಸ್ಸಿಂಗ್. ಆಯ್ತಾ? ಸರಿ, ಎಲ್ಲ ಈಕ್ವೇಷನಲ್ಲೂ ಆಕ್ಸಿಲರೇಷನ್ ಬಂದ್ಬಿಟ್ಟಿದೆ. ಆಕ್ಸಿಲರೇಷನ್ ಇರಲೇಬೇಕು, ಅದು ಕಂಪಲ್ಸರಿ. ಈಗ ಇನ್ನೊಂದು ಈಕ್ವೇಷನ್ ಬರೀತೀನಿ ನೋಡಿ. ದಟ್ ಈಸ್ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು S2 ಮೈನಸ್ S1 ಡಿವೈಡೆಡ್ ಬೈ t ಸ್ಕ್ವೇರ್ ಅಂತ. S2 and S1 ಅಂದರೆ ಏನು ಸರ್? S1 is the distance traveled in a t second. S2 is the distance traveled in another t second. ಈಗ 10 ನಿಮಿಷದಲ್ಲಿ ಅಂದರೆ t ಸೆಕೆಂಡ್, t ಬಂದ್ಬಿಟ್ಟು 10 ನಿಮಿಷ, ಸೆಕೆಂಡ್ ಅಂತೀನಿ ಅಥವಾ ನಿಮಿಷ ಅಂತೀನಿ, ಓಕೆ, t ಮಿನಿಟ್ಸ್ ಅಂತಂದ್ರೆ ಇಟ್ಕೊಳ್ಳೋಣ. ಅಥವಾ ಸೆಕೆಂಡ್ಸಿಗೆ ಬರೋದಾದ್ರೆ 10 ಸೆಕೆಂಡಲ್ಲಿ, 10 ಸೆಕೆಂಡಲ್ಲಿ ಒಂದು ಬಸ್ಸು ಇಷ್ಟು ದೂರ ಹೋಯಿತು, ಅದು S1. ನೆಕ್ಸ್ಟ್ 10 ಸೆಕೆಂಡಲ್ಲಿ ಇನ್ನೊಂದಷ್ಟು ದೂರ ಹೋಗುತ್ತೆ, ಅದು S2 ಬಂದ್ಬಿಟ್ಟು ಇವಾಗ ಗ್ರೇಟರ್ ದ್ಯಾನ್ S1 ಇರಬೇಕು. ಯಾಕೆ ಸರ್ ಗ್ರೇಟರ್ ದ್ಯಾನ್ S1 ಇರಬೇಕು? ಯಾಕೆಂದ್ರೆ ಬಿಗಿನಿಂಗಲ್ಲಿ ಅದು ಬಸ್ ಸ್ಲೋ ಆಗಿ ಹೋಗ್ತಾ ಇತ್ತು, ಸಿಟಿ ಲಿಮಿಟ್ಸ್ ಇರ್ಬೋದೇನೋ. ಈಗ ಸಿಟಿ ಲಿಮಿಟ್ ಬಿಟ್ಟು ಹೊರಗಡೆ ಹೋಗಿದೆ, ಆಕ್ಸಿಲರೇಟ್ ಆಗಿದೆ. ಕಾನ್ಸ್ಟೆಂಟ್ ವೆಲಾಸಿಟಿನಲ್ಲಿ ಹೋಗೋದಾಗಿದ್ರೆ S2 ಈಸ್ ಈಕ್ವಲ್ ಟು S1 ಆಗಿರೋದಲ್ವಾ? ಅಂದರೆ ಫಸ್ಟ್ 10 ಸೆಕೆಂಡಲ್ಲಿ ಎಷ್ಟು ದೂರ ಹೋಗಿತ್ತೋ ನೆಕ್ಸ್ಟ್ 10 ಸೆಕೆಂಡಲ್ಲೂ ಅಷ್ಟೇ ದೂರ ಹೋಗ್ಬಿರ್ಬೇಕಾಗಿತ್ತು. ಹಾಗಲ್ಲ, ಈಗ ಬಸ್ಸಿನ ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ, ಔಟ್ಸ್ಕರ್ಟ್ಸಿಗೆ ಬಂದಿದೆ ಬಸ್ಸು. ಹಂಗಾಗಿ ಸಿಟಿ ಲಿಮಿಟ್ಸ್ ಅಲ್ಲಿ ಇದ್ದಾಗ ಸ್ಲೋ ಆಗೋಯ್ತು S1 ಅದು, ಸಿಟಿ ಲಿಮಿಟ್ಸ್ ಅನ್ನು ಬಿಟ್ಟು ಹೊರಗಡೆ ಬಂದು ಹೈವೇಗೆ ಬಂದಿದೆ, ಇವಾಗ ಅದು S2 ಆಗಿದೆ. ಸೊ S2 is greater than S1. ಸೊ ಇಲ್ಲಿ S2 is also distance traveled in t second, S1 is also distance traveled in t second. ಸೊ ಇದು ಒಂದು ಫಾರ್ಮುಲಾ, ಇದನ್ನೇನು ಡಿರೈವ್ ಮಾಡೋದು ಬೇಡ, ಬಟ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಈಗ ಒಂದು ಬಸ್ ಹೋಗ್ತಾ ಇದೆ, 50 ಸೆಕೆಂಡ್ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. 50 ಸೆಕೆಂಡ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದನ್ನು ನಾನು ಈ ಫಾರ್ಮುಲಾದಿಂದ ಕಂಡುಹಿಡಿತೀನಿ, ಎಷ್ಟು ದೂರ ಹೋಯಿತು ಅಂತ ಕಂಡುಹಿಡಿತೀನಿ. ಪ್ರೊವೈಡೆಡ್ ಐ ನೋ ದ ಇನಿಷಿಯಲ್ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್. ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಬಾಡಿ ಇನ್ 50 ಸೆಕೆಂಡ್ಸ್? ಅದರಲ್ಲಿ ನಾನು 24th ಸೆಕೆಂಡ್ ಅಥವಾ 25th ಸೆಕೆಂಡ್ ಅಥವಾ 30th ಸೆಕೆಂಡ್ ಅಥವಾ ಫಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಸೆಕೆಂಡ್, ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕೆಂಡಲ್ಲಿ ಎಷ್ಟು ದೂರ ಹೋಯಿತು ಅದನ್ನು ಕಂಡುಹಿಡಿಯಲಿಕ್ಕಾಗುತ್ತಾ ಸರ್? ಎಸ್ ಆಗುತ್ತೆ. ಅದೇನೇ ನಾನು ಹೇಳ್ತಾ ಇರೋದು, ಫಿಸಿಕ್ಸ್ ಅಂದರೆ ಏನಾದರೂ ಕೇಳಿ ಇಟ್ ಈಸ್ ಪಾಸಿಬಲ್ ಅಂತ. 50 ಸೆಕೆಂಡ್ ಫುಲ್ಲು ಕ್ಯಾಲ್ಕುಲೇಟ್ ಮಾಡೋದ್ರ ಜೊತೆಗೆ 50ನೇ ಸೆಕೆಂಡಲ್ಲಿ 40ನೇ ಸೆಕೆಂಡಲ್ಲಿ 41ನೇ ಸೆಕೆಂಡಲ್ಲಿ ಯಾವ ಪರ್ಟಿಕ್ಯುಲರ್ ಟೈಮ್ ಹೇಳ್ತೀರೋ ಆ ಪರ್ಟಿಕ್ಯುಲರಲ್ಲಿ ಎಷ್ಟು ದೂರ ಹೋಯಿತು ಕೂಡ ಕಂಡುಹಿಡಿಬಹುದು. ಅದು ಸಾಧ್ಯ ಇದೆ ನಮ್ಮ ಫಿಸಿಕ್ಸ್ಗೆ. ಹೆಂಗೆ ಸರ್ ಸಾಧ್ಯ? ಅದನ್ನ ಹೆಂಗೆ ಸರ್ ಕಂಡುಹಿಡಿಯೋದು? ಅದನ್ನು ನಾನು SN ಅಂತ ಬರೀತೀನಿ. SN ಬಂದ್ಬಿಟ್ಟು ಇಟ್ ಈಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್ ಅಂತ. nth ಅನ್ನೋದು ಫಸ್ಟ್ ಸೆಕೆಂಡ್ ಆದರೂ ಆಗಿರ್ಬೋದು, ಥರ್ಡ್ ಸೆಕೆಂಡ್ ಆದರೂ ಆಗಿರ್ಬೋದು, 40ನೇ ಸೆಕೆಂಡ್ ಆಗಿರ್ಬೋದು, 45ನೇ ಸೆಕೆಂಡ್ ಆಗಿರ್ಬೋದು. ವಿ ಕ್ಯಾನ್ ಪ್ರೂವ್ ದಟ್ SN is equal to U. Of course it is nothing but initial velocity plus A/2 where A is acceleration into 2n minus 1. ನೋಡಿ, ಈ ಫಾರ್ಮುಲಾದಿಂದ ಕಂಡುಹಿಡಿಬಹುದು. ಇದರ ಡಿರೈವೇಷನ್ ಸಿಲೆಬಸ್ ಅಲ್ಲಿ ಇಲ್ಲ, ಬರೀ ಫಾರ್ಮುಲಾ ಮಾತ್ರ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇಷ್ಟು ಈಕ್ವೇಷನ್ಸ್ ಆಫ್ ಮೋಷನ್ ಸಂಬಂಧಪಟ್ಟಂಗೆ ಆಯಿತು. ಇನ್ನು ಕೊನೆಯದಾಗಿ ಈ ಚಾಪ್ಟರ್ನ ಕೊನೆಯ ಕಾನ್ಸೆಪ್ಟ್ ಬಂದು ರಿಯಾಕ್ಷನ್ ಟೈಮ್ ಅಂತ. ಏನು ಸರ್ ಇದು ರಿಯಾಕ್ಷನ್ ಟೈಮು? ಈಗ ನೋಡಿ, ಸ್ಕೂಲ್ ಬಸ್ಸು ಹೋಗ್ತಾ ಇದೆ, ಸ್ಕೂಲ್ ಬಸ್ಸೇ ಆಗಬೇಕು, ಇಲ್ಲಿ ಯಾವ ಬಸ್ ಬೇಕಾದ್ರೂ ಆಗ್ಬೋದು, ಹೋಗ್ತಾ ಇದೆ. ರೋಡಲ್ಲಿ ಸಡನ್ನಾಗಿ ಯಾರೋ ಒಬ್ಬ ಅಡ್ಡ ಬಂದ್ಬಿಡ್ತಾನೆ. ಆಯಿತಾ? ನೋಡಿದ ತಕ್ಷಣ ಡ್ರೈವರ್ ಏನು ಮಾಡ್ತಾನೆ? ಬ್ರೇಕ್ ಹಾಕ್ತಾನೆ. ನೋಡಿ, ಅವ್ನು ಸಡನ್ನಾಗಿ ಅಡ್ಡ ಬರೋದಕ್ಕೂ ಇವ್ನು ಬ್ರೇಕ್ ಹಾಕೋದಕ್ಕೂ ಮಧ್ಯೆ ಸ್ವಲ್ಪನಾದರೂ ಟೈಮ್ ಗ್ಯಾಪ್ ಇರುತ್ತೆ ಅಲ್ವಾ? ಅಂದರೆ ಅಲ್ಲಿ ಏನೋ ಒಂದು ಅಬ್ಸ್ಟ್ರಕಲ್ ಬಂತು, ಅಡ್ಡ ಬಂತು, ಆ ಅಡ್ಡನ ಅವಾಯ್ಡ್ ಮಾಡೋದಕ್ಕೆ ಪ್ರಿಕಾಷನ್ ತೊಗೊಂಡ ಡ್ರೈವರು ಅವ್ನ ಮೈಂಡ್ ವರ್ಕ್ ಆಗಿ ಬ್ರೇಕ್ ಹಾಕಲಿಕ್ಕೆ ಎಷ್ಟು ಟೈಮ್ ತಗೋತಾನೋ ಆ ಗ್ಯಾಪನ್ನೇ ನಾವು ರಿಯಾಕ್ಷನ್ ಟೈಮ್ ಅಂತ ಕರೆಯೋದು. ಸೊ ಹಾಗಾದ್ರೆ ರಿಯಾಕ್ಷನ್ ಟೈಮನ್ನು ಹೆಂಗೆ
ಸರ್ ಡಿಫೈನ್ ಮಾಡೋದು? ಇಟ್ ಈಸ್ ಅ ಟೈಮ್ ರಿಕ್ವೈರ್ಡ್ ಟು ರಿಯಾಕ್ಟ್ ಅಂಡ್ ಟೇಕ್ ಪ್ರಿಕಾಷನ್ ಫಾರ್ ಎ ಪರ್ಟಿಕ್ಯುಲರ್ ಈವೆಂಟ್. ಯಾವುದೋ ಒಂದು ಘಟನೆ ನಡೀತು, ಅದನ್ನು ನೋಡಿದ ತಕ್ಷಣ ನಾವು ಸ್ಪಂದಿಸ್ತೀವಿ, ನಮ್ಮ ಮೈಂಡ್ ಅಷ್ಟು ಶಾರ್ಪ್ ಇದೆ. ಆದರೂ ಇಮ್ಮಿಡಿಯೇಟ್ ಅಂತ ಏನಿಲ್ಲ, ಸ್ವಲ್ಪನಾದರೂ ಗ್ಯಾಪ್ ಆಗೇ ಆಗುತ್ತೆ. ಸೊ ಯಾವುದೋ ಒಂದು ಘಟನೆಗೆ ಎಷ್ಟು ಕ್ವಿಕ್ಕಾಗಿ ನೀವು ಸ್ಪಂದಿಸ್ತೀರಾ, ಸ್ಪಂದಿಸ್ಬಿಟ್ಟು ಅದಕ್ಕೆ ತಕ್ಕನಾದಂಥ ಕ್ರಮಗಳನ್ನು ಕೈಗೊಳ್ತೀರಾ, ಸೂಟಬಲ್ ಆಕ್ಷನ್ಸ್ ವಾಟ್ ಯು ಟೇಕ್. ಸೊ ದ್ಯಾಟ್ ಟೈಮ್ ಈಸ್ ಕಾಲ್ಡ್ ರಿಯಾಕ್ಷನ್ ಟೈಮ್. ಸೊ ಡೆಫಿನೇಷನ್ ಏನು ಬರೀಬೇಕು? ರಿಯಾಕ್ಷನ್ ಟೈಮ್ ಈಸ್ ದ ಟೈಮ್ required or time taken by the person or by a system, okay, or time required for a system to react and take precaution for a particular situation. ಒಂದು ಘಟನೆಗೆ ಇಮಿಡಿಯೇಟ್ ರಿಯಾಕ್ಟ್ ಮಾಡೋದು, ಅಥವಾ ಎಷ್ಟೊತ್ತು ಆದ್ಮೇಲೆ ರಿಯಾಕ್ಟ್ ಮಾಡ್ತೀರಾ ಮತ್ತು ಎಷ್ಟೊತ್ತು ಆದ್ಮೇಲೆ ನೀವು ಆಕ್ಷನ್ ಅನ್ನು ತಗೊಳ್ತೀರಾ, ಅದನ್ನ ರಿಯಾಕ್ಷನ್ ಟೈಮ್ ಅಂತ ಕರೀತಾರೆ. ಸೊ ಐ ರಿಪೀಟ್, ರಿಯಾಕ್ಷನ್ ಟೈಮ್ ಇಸ್ ಅ ಟೈಮ್ ಟೇಕನ್ ಟು ರಿಯಾಕ್ಟ್ ಫಾರ್ ಎ ಪರ್ಟಿಕ್ಯುಲರ್ ಸಿಚುವೇಶನ್. ಈಗ ನೋಡಿ, ಇಲ್ಲಿ ಒಂದು ಸ್ಕೇಲ್ ಇದೆ, ಮೀಟರ್ ಸ್ಕೇಲ್ ಇದೆ, ಇದೊಂದು 20-30 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ 50 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಈ ತುದಿನಲ್ಲಿ ಇಟ್ಕೊಂತೀನಿ, ಈ ತುದಿನಲ್ಲಿ ಇಟ್ಕೋತೀನಿ, ಆಯ್ತಾ? ಹೀಗೆ ಇಟ್ಕೋತೀನಿ, ಆಯ್ತಾ? ಈಗ ನಾನು ಇಲ್ಲಿ ಇಟ್ಕೊಳಲ್ಲ, ಬಿಟ್ಬಿಡ್ತೀನಿ, ಇಲ್ಲಿ ಬಿಟ್ಬಿಡ್ತೀನಿ, ಈ ಕೈ ಬಿಟ್ಬಿಡ್ತೀನಿ, ಇಲ್ಲಿ ಮೇಲೇನೂ ಬಿಟ್ಬಿಡ್ತೀನಿ. ಬಿಟ್ರೇನಾಗುತ್ತೆ, ಕೆಳಗಡೆ ಬಿದೋಗ್ಬಿಡುತ್ತೆ ಅಲ್ವಾ? ಕೆಳಗಡೆ ಬಿದೋಗ್ಬಿಡುತ್ತೆ. ಬಿಟ್ಟ ತಕ್ಷಣ ನಾನು ಇಲ್ಲಿ ಇಟ್ಕೋಬೇಕು. ನೋಡಿ, ಇಲ್ಲಿ ಬಿಡೋದು ಸಿಚುವೇಶನ್ನು, ಇಟ್ಕೊಳ್ಳೋದು ಇದು ರಿಯಾಕ್ಷನ್, ಆಯಿತಾ? ನನ್ನ ರಿಯಾಕ್ಷನ್ನು. ಬಿಟ್ಟ ತಕ್ಷಣ ಇಲ್ಲಿದ್ದ ಕೈ ಹಿಂಗೆ ಇಟ್ಕೊಂಡಿದ್ದೀನಲ್ಲ, ಬಿಟ್ಟ ತಕ್ಷಣ ನೋಡಿ ಇವಾಗ ಇಟ್ಕೊಂಡೆ. ಅಂದರೆ ಸ್ಕೇಲು ಇಷ್ಟು ಮೂವ್ ಆದ ಮೇಲೆ ಇಟ್ಕೊಂಡಿದ್ದೀನಿ. ಎಷ್ಟು ಮೂವ್ ಆಗಿದೆ ನೋಡ್ಕೊಳ್ಳಿ. ಆಮೇಲೆ ಅದು ಎಷ್ಟು ಸ್ಪೀಡಲ್ಲಿ ಬೀಳ್ತಾ ಇದೆ ನೋಡ್ಕೊಳ್ಳಿ. ಸ್ಪೀಡ್ ಗೊತ್ತು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಗೊತ್ತು. ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಟೈಮ್ ಯೂಸಿಂಗ್ ದಿಸ್ ಫಾರ್ಮುಲಾ. ಎಸ್ ಗೊತ್ತು, ವಿ ಗೊತ್ತು, ಟಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಾನು ಇಲ್ಲಿ ಸ್ಕೇಲನ್ನು ಬೀಳಿಸ್ದೆ ಇಟ್ಕೊಂಡೆ. ಎಷ್ಟು ಕ್ವಿಕ್ಕಾಗಿ ಇಟ್ಕೋತೀರಾ ಅಂದರೆ, ಮಗು ಅಡ್ಡ ಬಂತು, ಡ್ರೈವರ್ ಬ್ರೇಕ್ ಹಾಕ್ದ, ಅಡ್ಡ ಬಂದಾಗ ಮತ್ತೆ ಬ್ರೇಕ್ ಹಾಕಿದಾಗ ಅವೆರಡು ಸಿಚುವೇಶನ್ ಮಧ್ಯೆ ಇರೋ ಟೈಮನ್ನೇ ನಾವು ರಿಯಾಕ್ಷನ್ ಟೈಮ್ ಅಂತ ಕರೆಯೋದು. ಈ ರಿಯಾಕ್ಷನ್ ಟೈಮು ಕಡಿಮೆ ಇದ್ದಷ್ಟು ಬಹಳ ಒಳ್ಳೆಯದು. ಎಸ್ಪೆಷಲಿ ಆಕ್ಸಿಡೆಂಟ್ ಅವು ಇವು ಆಗ್ತಾವಲ್ಲ, ಸಡನ್ನಾಗಿ ಬ್ರೇಕ್ ಹಾಕ್ದ ಅಂತ ಹೇಳ್ತೀವಲ್ಲ, ಸಡನ್ನಾಗಿ ಬ್ರೇಕ್ ಹಾಕೋದು ಅಂದ್ರೇನು? he has reacted very quickly to the incident ಅಂತ. ಸೊ ಇಷ್ಟು ಈಕ್ವೇಷನ್ಸ್ ಆಫ್ ಮೋಷನ್ಗೆ ಸಂಬಂಧಪಟ್ಟಂಗೆ. ಸೊ ನಾನು ಇದುವರೆಗೂ ಆಕ್ಸಿಲರೇಷನ್ನು ಮತ್ತು ವೆಲಾಸಿಟಿ, ಎಕ್ಸ್ ಟಿ ಗ್ರಾಫು, ವಿ ಟಿ ಗ್ರಾಫು, ಅದರ ಇಂಪಾರ್ಟೆನ್ಸು, ಮತ್ತು ಈಕ್ವೇಷನ್ಸ್ ಆಫ್ ಮೋಷನ್ ಇವನ್ನ ಡಿರೈವೇಷನ್ ಮಾಡೋದು, ಆಮೇಲೆ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್, ಇವನ್ನೆಲ್ಲ ವಿವರವಾಗಿ ಹೇಳಿದ್ದೀನಿ. ಇನ್ನು ಮುಂದೆ ಇರೋದು ಈ ಕಾನ್ಸೆಪ್ಟ್ಗಳ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವ ಥರ ಬರುತ್ತೆ ಅಂತ. ಸೊ ಐ ವಿಲ್ ಟೇಕ್ ಅಪ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ in my next video. I hope you are enjoying my teaching. Please feel free, ದಯವಿಟ್ಟು ನಿಮ್ಮ ಕಾಮೆಂಟ್ಸನ್ನು ಕೊಡಿ. ನಿಮ್ಗೆ ಏನೇ ಟಫ್ ಅನ್ಸಿದ್ರು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟೌಟ್ ತೊಗೊಳ್ಳಿ, ಅಥವಾ ಸಾಫ್ಟ್ ಕಾಪಿನಾದರೂ ಯೂಸ್ ಮಾಡಿ. ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತೆಗೀರಿ. ವಿಜ್ಞಾನನ ಚೆನ್ನಾಗಿ ಕಲೀರಿ, ಸೈನ್ಸನ್ನು ಚೆನ್ನಾಗಿ ಕಲೀರಿ. ಯಾಕಂದರೆ ಸೈನ್ಸು ತುಂಬ ಹೆಲ್ಪ್ ಮಾಡುತ್ತೆ. ನಾನು ಆಗಲೇ ಫಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ, ಸೈನ್ಸ್ ವಿಲ್ ಟೇಕ್ ಯು ಸಮ್ವೇರ್ ಎಲ್ಸ್. ಯಾವುದೋ ಒಂದು ಡೆಸ್ಟಿನಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗಲಿಕ್ಕೆ ನಿಮ್ಗೆ ಏನೇನು ಸಹಾಯ ಬೇಕೋ, ನಿಮ್ಮ ಗುರುಗಳಿದ್ದಾರೆ, ನಿಮ್ಮ ಪೇರೆಂಟ್ಸ್ ಇದ್ದಾರೆ, ನಾವಿದ್ದೀವಿ, ನಾವೆಲ್ಲ ಸಹಾಯ ಮಾಡ್ತೀವಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.